ಇದು ಹಾಲುಗುಡ್ಡೆಹಳ್ಳಿ. ಇಲ್ಲಿ ವಾಸಿಸುತ್ತಿದ್ದರು ರೈತ ರಾಮೇಶ್ ಮತ್ತು ಅವನ ಕುಟುಂಬ. ಹೊಲ, ಮನೆ, ನಾಯಿ, ಮರ, ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವನಿಗೆ ಪ್ರಿಯವಾಗಿದ್ದುದು ಅವನ ದನ ಗಂಗಾ. ಅವನ ಜೀವನ ಸರಳ, ಆದರೆ ದಿನ ಕಳೆಯುವುದು ಕಷ್ಟವಾಗುತ್ತಿತ್ತು. ಹಣ ಕಡಿಮೆ, ಬೆಲೆ ಏರಿಕೆ, ಮಕ್ಕಳು ಶಾಲೆಗೆ ಹೋಗಬೇಕು. ಅವನು ಸೀತಾಳೊಂದಿಗೆ ಚರ್ಚಿಸುತ್ತಿದ್ದ. ಈಗ ಏನು ಮಾಡಬೇಕು? ಅವನ ಪ್ರೀತಿಯ ದನ ಗಂಗಾ ಕಣ್ಣಿನ ಆಳದಲ್ಲಿ ಮಾತನಾಡುತ್ತಿತ್ತು. ಆಕೆಯ ಕಣ್ಣುಗಳಲ್ಲಿ ನಂಬಿಕೆ, ಪ್ರೀತಿ ಮತ್ತು ಒಂದು ದಯಾಮಯ ಕಾತರ ಎಲ್ಲವೂ ಹತ್ತಿರವಾಗುತ್ತಿತ್ತು. ಆ ದಿನ ರಾಮೇಶ್ ದನವನ್ನು ಮಾರಲು ತಯಾರಾಯಿತು. ಬಡವರ ಚಿಂತೆಯಲ್ಲಿ ಕೆಲವೊಮ್ಮೆ ಹೃದಯದ ಮಾತುಗಳನ್ನು ಮುಚ್ಚಿಕೊಳ್ಳಬೇಕಾಗುತ್ತದೆ. ದಾರಿಯಲ್ಲಿ ಗಂಗಾ ಶಾಂತವಾಗಿ ನಡೆದು ಹೋಗುತ್ತಾಳೆ. ಮಧ್ಯೆ ಒಂದು ಬಾಲಕಿ ಬಿದ್ದು ಹೋಗುತ್ತಾಳೆ. ಗಂಗಾ ಅವನ ಬಳಿ ಬಂದು ತನ್ಮಯವಾಗಿ ಮುದ್ದಿಸುತ್ತಾಳೆ. ಬಾಲಕಿ ನಗುತ್ತಾಳೆ. ಗಂಗಾ ನಗು ಮುಗಿಯದ ಪ್ರೀತಿ. ರಾಮೇಶ್ ಮೂಕನಾಗಿ ನೋಡಿ ನಿಂತಿದ್ದ. ಅವನ ಮನಸ್ಸು ಹಿಂದೆ ಓಡಿತು. ಗಂಗಾ ಹಾಲು ಕೊಡುವ ದೃಶ್ಯ, ತಂದೆಗೆ ಸಹಾಯ ಮಾಡಿದ ಕ್ಷಣಗಳು. ಅವಳು ಹಸು ಎಂದಲ್ಲ, ಅವಳೊಡನೆ ನೆಮ್ಮದಿ, ನೆನೆಪು, ಸಂಬಂಧ ಇವೆಲ್ಲವೂ ಇದ್ದವು. ಅವನ ಮನಸ್ಸು ಬದಲಾಯಿತು. ಕಾಲು ಮನೆಯ ಕಡೆಗೆ ತಿರುಗಿತು. ಗಂಗಾ ಮನೆಗೆ ನಡೆದು ಹೋಗುತ್ತಾಳೆ. ಮನೆ ಬಾಗಿಲಲ್ಲಿ ಸೀತಾ ಮತ್ತು ಮಕ್ಕಳು ನಗುತ್ತಾರೆ. ಮತ್ತೆ ಒಂದಾದ ಕುಟುಂಬ, ಕಣ್ಣೀರಿನಲ್ಲಿ ಪ್ರೀತಿಯ ಮೆರವಣಿಗೆ. ಈ ಕಥೆಯು ಹಸಿವಿನ ಕಥೆಯಲ್ಲ, ಇದು ಸಂಬಂಧಗಳ, ಪ್ರೀತಿಯ, ಮಾನವೀಯತೆಯ ಕಥೆ. ಪಶುಗಳು ಬದುಕಿನ ಭಾಗ, ಬಾಳಲ್ಲಿ ಹೃದಯದಿಂದ ಜೀವನ ಹೇಗಿರಬೇಕು ಎಂಬ ಪಾಠ. ಪಶು ಪ್ರಾಣಿ ಆಸ್ತಿಯಲ್ಲ, ಅದು ಕುಟುಂಬದ ಭಾಗ.